ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಕೊರಟಗೆರೆಯಲ್ಲಿ ಜನಸಂಪರ್ಕ ಸಭೆಯನ್ನು ನಡೆಸಿದ್ದಾರೆ. ಈಗಾಗಲೇ ಕೂಡ ಗುಬ್ಬಿ ತಾಲೂಕಿನಲ್ಲಿ ಜನಸಂಪರ್ಕ ಸಭೆ ನಡೆಸಿರತಕ್ಕಂಥ ಜಿಲ್ಲಾಧಿಕಾರಿಗಳು ಇದೀಗ ಕೊರಟಗೆರೆಗೆ ಹೆಜ್ಜೆಯನ್ನು ಇಟ್ಟಿರತಕ್ಕಂಥದ್ದು. ಜನಸಾಮಾನ್ಯರ ಸಮಸ್ಯೆಗಳನ್ನು ನೇರವಾಗಿ ಅರಿತು ಸ್ಥಳದಲ್ಲೇ ಕೂಡ ಪರಿಹಾರ ಮಾಡತಕ್ಕಂಥ ಕೆಲಸಕ್ಕೆ ಇದೀಗ ಜಿಲ್ಲಾಧಿಕಾರಿಗಳು ಮುಂದಾಗಿದ್ದಾರೆ. ಜನಸಂಪರ್ಕ ಸಭೆಯನ್ನ ನಡೆಸಿದ್ದಾರೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್. ಕೊರಟಗೆರೆ ಪಟ್ಟಣದಲ್ಲಿರತಕ್ಕಂಥ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದಿರತಕ್ಕಂಥ ಸಭೆ ಇದು. ಅಹವಾಲುಗಳನ್ನು ಹೊತ್ತು ಬಂದಂತಹ ಕೊರಟಗೆರೆ ತಾಲೂಕಿನ ಜನರ ಕಷ್ಟಗಳನ್ನು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಆಲಿಸಿದ್ದಾರೆ. ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ನೀಡುವಂತಹ ಕೆಲಸವನ್ನ ಮಾಡಿರತಕ್ಕಂತಹದ್ದು. ವಿಕಲಾಂಗಚೇತನರ ಸಮಸ್ಯೆಯನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ನೀಡಿದ್ದಾರೆ. ಜನರ ಸಮಸ್ಯೆಗೆ ಪರಿಹಾರ ನೀಡಿರತಕ್ಕಂಥ ಅಧಿಕಾರಿಗಳ ವಿರುದ್ಧವಾಗಿ ಗರಂ ಆಗಿರತಕ್ಕಂಥದ್ದು. ಸಾಕಷ್ಟು ಜನರು ತಮ್ಮ ಸಮಸ್ಯೆಗಳನ್ನ ಹೊತ್ತು ತಾಲೂಕು ಕಚೇರಿಗೆ ಬರ್ತಾರೆ. ಆದರೆ ಅವರ ಒಂದು ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳದಲೇ ವಿನಾಕಾರಣವಾಗಿ ವಿಳಂಬ ನೀತಿಯನ್ನು ಅನುಸರಿಸತಕ್ಕಂಥ ಅಧಿಕಾರಿಗಳ ವಿರುದ್ಧವಾಗಿ ಅಸಮಾಧಾನವನ್ನ ಹೊರಹಾಕಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಕೂಡಲೇ ಅವರ ಕೆಲಸಗಳನ್ನ ಸಮರ್ಪಕವಾಗಿ ಮಾಡಿಕೊಡ್ಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ತಕ್ಷಣವೇ ಜನರ ಕೆಲಸ ಆಗಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರತಕ್ಕಂತಹದ್ದು. ಜಿಲ್ಲಾಧಿಕಾರಿಗಳ ನಡುವೆ ಸಾರ್ವಜನಿಕರಿಂದ ಅಪಾರ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಈ ಒಂದು ಜಿಲ್ಲಾಧಿಕಾರಿಗಳ ನಡಿಗೆ ಏನಿದೆ ಅಥವಾ ಇವರ ಜನಸಂಪರ್ಕ ಒಂದು ಕಾರ್ಯಕ್ರಮ ಏನಿದೆ, ಈ ಒಂದು ಕಾರ್ಯಕ್ರಮಕ್ಕೆ ಅಪಾರ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಿರ್ತಕ್ಕಂತಹದ್ದು. ಜನಸಾಮಾನ್ಯರು ನೇರವಾಗಿ ಜಿಲ್ಲಾಧಿಕಾರಿಗಳ ಬಳಿಯೇ ಕೂಡ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ವೇದಿಕೆಯನ್ನ ಮಾಡಿಕೊಡಲಾಗಿದೆ. ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಇದೀಗ ಜನರ ಕುಂದುಕೊರತೆಯನ್ನು ಆಲಿಸೋದಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗಿದ್ದು ಇಂದು ಕೊರಟಗೆರೆಯಲ್ಲಿ ಈ ಒಂದು ಜನಸಂಪರ್ಕ ಸಭೆಯನ್ನು ನಡೆಸಿದ್ದಾರೆ. ಸುಮಾರು 100ಕ್ಕಿಂತ ಹೆಚ್ಚು ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತಿರತಕ್ಕಂಥ ಜನಸಾಮಾನ್ಯರು ತಮ್ಮ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಬಳಿ ಹೇಳಿಕೊಂಡು ಆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಕಂಡುಕೊಂಡಿದ್ದಾರೆ. ನೋಡಿ, ಈಗ 4 ಕಡೆ ಪಬ್ಲಿಕ್ ಟಾಯ್ಲೆಟ್ ಬಳಕೆಯಲ್ಲಿಲ್ಲ ಅಂತ ಹೇಳ್ತಿದ್ದಾರೆ, ಲಾಕ್ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ. ಮತ್ತೆ ಇನ್ನೇನಿಗೆ ಪಬ್ಲಿಕ್ ಟಾಯ್ಲೆಟ್ಸ್ ಕನ್ಸ್ಟ್ರಕ್ಟ್ ಮಾಡೋದು? ಈಗ ಕ್ರೈಮ್ ಕೇಸಸ್ ಅಲ್ಲಿ ಇದ್ರೆ ಯಾರಾದ್ರೂ ಒಬ್ರು ಟೆಂಡರ್ ಪಾರ್ಟಿಸಿಪೇಟ್ ಮಾಡೇ ಮಾಡ್ತಾರೆ. ತುಮಕೂರಲ್ಲಿ ನಾವು ಯಾಕೆ ಅದನ್ನು ಲಾಕ್ ಮಾಡಿ ಇಟ್ಟಿದ್ದೀರಾ? ನಿಮ್ಗೆ ರನ್ ಮಾಡಕ್ ಆಗಲ್ಲ ಅಂದ್ರೆ ಟೆಂಡರ್ ಮಾಡಿ, somebody will come and participate. ಅಂದ್ರೆ ಏನಾಗುತ್ತೆ, ಒಳ್ಳೆ ಒಬ್ಬರನ್ನ ಕುಂದಿಸ್ಬಿಟ್ಟು ಒಳ್ಳೆ ಅಂತ ಒಂದು ರೀತಿ ರನ್ ಮಾಡ್ತೀವಿ. ನಮಗೆ ಒಂದು ರೀತಿ ನಮ್ಗೆ ಆಗಿದ್ದು ಅಲ್ಲಿ ಯಾರು ಟೆಂಡರ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ರೆಡಿ ಇಲ್ಲ. ಎರಡನೇ ಅಂದ್ರೆ ನಾಳೆ ಒಂದು 5,000 ಪೇಮೆಂಟ್ ಕೊಡ್ತೀವಿ, ಮತ್ತೆ ಬಂದಿದ್ದು ಸಮೇತ ಕೊಡ್ತೀವಿ. ಈ ಎಲೆಕ್ಟ್ರಿಸಿಟಿ ನಾಳೆ ಕೊಡ್ತೀವಿ. ಯಾರನ್ನ ಪಾರ್ಟಿಸಿಪೇಷನ್ ಅಂದ್ರೆ ನಾವು ಅದನ್ನು ಇದು ಮಾಡ್ತೀವಿ. ನಮಗೂ ಯಾರು ಹಂಗಾಗಿ ಲಾಕ್ ಮಾಡಿ ಇರ್ತೀವಿ. ಓಪನ್ ಆಗಿ ಇದು ಓಪನ್ ಆಗಿದೆ ಮೇಡಮ್. 3 ಕಡೆ ಲಾಕ್ ಆಗಿದೆ ಅಂತ ಬರ್ತಿದ್ದಾರೆ. ಇಲ್ಲ ಮೇಡಮ್, ಕಾಸ್ಟ್ ಓಪನ್ ಓಪನ್ ಇದೆ ಹೊರಗಡೆ ಇದು ಮಾಡಿ ಅಂದ್ರೆ ಯಾರು ಸೂಪರ್ವೈಸರ್ ಇಲ್ಲ, ಇದು ಮಾಡ್ಕೊಂಡು ವಾಪಸ್ ಏನು ಬೇರೆ ಕಡೆಯಲ್ಲಿ ಲಾಕ್ ಎರಡನೇ ಬಸ್ ಸ್ಟ್ಯಾಂಡ್ ಏನಾದ್ರು ರೆಸಿಡೆನ್ಷಿಯಲ್ ಏರಿಯಾ ಹೊರಗಡೆ ರಿಪೇರಿಗೆ ಆಲ್ರೆಡಿ ಫಂಡ್ ಹಾಕೊಂಡಿದ್ದೀವಿ. ರಿಪೇರಿ ಫಂಡ್ ಹಾಕೊಂಡ್ರೆ ಪಬ್ಲಿಕ್ ಯಾರು ಎಲ್ಲರೂ ಮತ್ತೆ ರೆಸಿಡೆನ್ಷಿಯಲ್ ಏರಿಯಾದವರು ಗಲಾಟೆ ರಿಪೇರಿ ಮಾಡ್ತಾರೆ. ಯಾಕಂದ್ರೆ ಬಂದು ಕಟ್ಟಬೇಕಾದ ರೆಸಿಡೆನ್ಷಿಯಲ್ ಏರಿಯಾ ನೋಡಿ ಈಗ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಅವರೆಲ್ಲ ವಾರ್ಡ್ ವೈಸ್ ಒಬ್ಬನೇ ಮಾಡ್ಬೋದು. ನೋಡಿ, ನಿಮ್ದು ಸ್ಮಾಲ್ ಜೂರಿಸ್ಡಿಕ್ಷನ್, ಇದು ಅಪ್ಗ್ರೇಡೇಷನ್ ಬೇರೆ ಆಗಿದೆ ಈಗ ಅಲ್ವಾ? ಟಿಪಿ ಇಂದ